ಜಜ್ಜಮ್ಮ ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ ನಾನವನಲ್ಲ ನಾನವನಲ್ಲ. ಏಯ್, ನೀನು ಯಾರು ಅಂತ ಇನ್ನೆರಡು ದಿನದಲ್ಲಿ ನನಗೆ ಗೊತ್ತಾಗಬೇಕು. ಯಾರೋ ನೀನು, ಯಾರೋ ನೀನು? ಅವನೇ ನಾನು, ನಾನೇ ಅವನು. ಕೂತ್ಕೊಂಡಿದ್ದೀನಿ. ಅಷ್ಟರಲ್ಲಿ ಯಾರೋ ಒಬ್ಬರು ಬಂದಾಗ ನೋಡ್ತೇನೆ, ತಲೆ ಎತ್ತಿ ನೋಡ್ತಾನೆ, ಎಲ್ಲ ಕೆದರಿದ ಕೂದಲು, ಹೆಗಲಲ್ಲಿ ಒಂದು ಚೀಲ, ಹವಾಯಿ ಚಪ್ಪಲಿ ಹಾಕೊಂಡಿದ್ದಾನೆ. ಸರ್, ನನ್ನ ಹೆಸರು ಉಪೇಂದ್ರ ಅಂತ. ಹಾಗೆ ನೋಡಿದರೆ ಕಾಶಿನಾಥ್ ಅವರು ಬಂದಿದ್ದು ಕುಂದಾಪುರದಿಂದ, ಉಪೇಂದ್ರ ಕೂಡ ಬಂದಿರೋದು ಕುಂದಾಪುರದಿಂದ. ಕಾಶಿನಾಥ್, ಕಾಶಿನಾಥ್, ಎಸ್, ನಾನೇ ಕಾಶಿನಾಥ್. ತರ್ಲೆ ನನ್ನ ಮಗ ಜಗ್ಗೇಶ್ ನಾಯ್ಕ, ಆ್ಯಕ್ಚುಲಿ ಡೈರೆಕ್ಟರ್ ಆಗಿ ಅವರು ನಂತರ ಬಂದದ್ದೇ ಉಶ್. ನಮಸ್ಕಾರ, ನಾನು ಗಣೇಶ್ ಕಾಸರಗೋಡು. ಬಿಯಾಂಡ್ ಲಿಮಿಟ್ಸ್ ಅರ್ಪಿಸುವ ಹೊಸ ಕಾರ್ಯಕ್ರಮ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ. ಜಜ್ಜಮ್ಮ ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ ನಾನವನಲ್ಲ ನಾನವನಲ್ಲ. ಅವನೇ ನಾನು, ನಾನೇ ಅವನು. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾಯ್ತಲ್ಲ? ಉಪೇಂದ್ರ, ನಿಮ್ಮೆಲ್ಲರ ರಿಯಲ್ ಸ್ಟಾರ್ ಉಪೇಂದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬನ್ನಿ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಒಂದು ಕಥಾ ಶೈಲಿಯಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ನಿಮಗೆ ಅದು ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಇದು ಸುಮಾರು ದಶಕಗಳ ಹಿಂದಿನ ಕತೆ. ಅಂದರೆ ನಾನು ಆಗ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸಿನಿಮಾ ಪುಟದ ಜವಾಬ್ದಾರಿ ನನಗೆ. ಒಂದು ನನಗೆ ಬೆಳಗ್ಗೆ ಸಂಜೆ ರಾತ್ರಿ ಅಂತ ಏನಿಲ್ಲ, ಯಾವಾಗ ಬಂದು ಕೂತ್ಕೊಂಡು ಕೆಲಸ ಮಾಡ್ಬೋದು ಅಂಥದ್ದೊಂದು ಸಂಯುಕ್ತ ಕರ್ನಾಟಕ ಆಫೀಸ್. ನಾನು 9 ಗಂಟೆಗೆ ಬರ್ತಾಯಿದ್ದೆ ಬೆಳಿಗ್ಗೆ. ಕೂತ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ರೈಡೆಗೆ ಯಾವುದ್ಯಾವುದು ಪೇಜ್ ಆಗಬೇಕು, ಐಟಮ್ ಇಲ್ಲಿ ಬರಬೇಕು ಎಲ್ಲ ನೋಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಯಾರೋ ಒಬ್ಬರು ಬಂದಾಗೆ ಆಯಿತು. ಟೇಬಲ್ನಲ್ಲಿ ಕೂತ್ಕೊಂಡು ಬಂದಾಗೆ ಆಯಿತು. ನೋಡ್ತೇನೆ, ತಲೆ ಎತ್ತಿ ನೋಡ್ತಾನೆ, ಎಲ್ಲ ಕೆದರಿದ ಕೂದಲು, ಹೆಗಲಲ್ಲಿ ಒಂದು ಚೀಲ, ಹತ್ತಿ ಚೀಲ. ಆಮೇಲೆ ಕೆಳಗೆ ನೋಡ್ತೀನಿ, ಹವಾಯಿ ಚಪ್ಪಲಿ ಹಾಕ್ಕೊಂಡಿದ್ದಾನೆ. ಶರ್ಟು ತುಂಬ ಸರಳವಾದ ಶರ್ಟ್, ದೊಗಳೆ ಶರ್ಟ್ ಅಂತ ಹೇಳ್ತಾರಲ್ಲ ಅದು. ಈ ಹುಡುಗ ಯಾರಪ್ಪ ಅಂಥೇಳಿ ನೋಡ್ತಿರೋವಾಗ, ಸರ್, ನಾನು ಇಲ್ಲಿ ಬಂದಿದ್ದು ಒಂದು ಫೋಟೋ, ಚೀಲದಿಂದ ಒಂದು ಫೋಟೋ ತೆಗೆದು ನನ್ನ ಟೇಬಲ್ ಮೇಲೆ ಇಡ್ತಾನೆ, ಒಂದು ಪಾಸ್ಪೋರ್ಟ್ ಸೈಜ್ನ ಫೋಟೋ. ಆಮೇಲೆ ಒಂದಷ್ಟು ಮ್ಯಾಟ್ರ್ ಬರೆದಿರೋದು ಒಂದು ಸಣ್ಣ ಚೀಟ್ ಇಡ್ತಾನೆ. ಸರ್, ನನ್ನ ಹೆಸರು ಉಪೇಂದ್ರ ಅಂತ. ನಾನು ಕಾಶಿನಾಥ್ ಅವರ ಗರಡಿಯಲ್ಲಿ ಪಳಗಿದ್ದೇನೆ, ಕೆಲಸ ಮಾಡ್ತಾಯಿದ್ದೀನಿ, ಅವ್ರ ಜೊತೆನೇ ಇದ್ದೀನಿ. ನನ್ನ ಬಗ್ಗೆ ಏನಾದರೂ ಒಂಚೂರು ಬರಿತೀರಾ ಅಂತ ಕೇಳ್ದ. ನನಗೆ ಅದು ವಸ್ತು, ಯಾರೂ ಆ ಥರ ಬಂದು ಕೇಳಿದ್ದೇ ಇಲ್ಲ. ಉಪೇಂದ್ರ ಅಂತೆ, ಕಾಶಿನಾಥ್ ಅವರ ಹತ್ರ ಇಡಪ್ಪ, ಅಲ್ಲಿಟ್ಟು ಹೋಗು. ಇಲ್ಲ ಸರ್, ಇದು ನೀವು ಬರೀಲೇಬೇಕು, ಏನಾದರೂ ಒಂಚೂರು ಇಷ್ಟು ಸಂಯುಕ್ತ ಕರ್ನಾಟಕದ ಸಿನಿಮಾ ಪುಟದಲ್ಲಿ ಇಷ್ಟು ಬಂದರೆ ನನಗೆ ಉಪಕಾರ ಆಗುತ್ತೆ ಅಂತ ಹೇಳ್ದ. ಬರುತ್ತೆ, ನೀವು ಹೋಗು ಅಂತ ಹೇಳಿದೆ. ಅವನು ಹೋದ್ಮೇಲೆ ಡೀಟೇಲಾಗಿ ನೋಡಿದೆ. ಸೊ ಪೇಜಲ್ಲಿ ಒಂದಷ್ಟು ಜಾಗ ಬಿಟ್ಟು ಅಲ್ಲಿ ಉಪೇಂದ್ರನ ಬಗ್ಗೆ ಒಂದು ಲೇಖನ, ಸಣ್ಣ ಪುಟ್ಟ ಲೇಖನ, ಒಂದು ಟಿಪ್ಪಣಿ ಥರ ಬರೆದೆ. ಅದು ಫ್ರೈಡೇ ಪ್ರಿಂಟ್ ಆಯಿತು. ಪ್ರಿಂಟಾಗಿ ಸ್ಯಾಟರ್ಡೆ, ಶನಿವಾರದ ಹೊತ್ತಿಗೆ ಆತ ಮತ್ತೆ ಬಂದು ಒಂದು ಸ್ವೀಟ್ ಡಬ್ಬ ಇಟ್ಟ. ಸರ್, ಸ್ವೀಟ್ ಸರ್, ಯಾಕ? ಇಲ್ಲ, ನನ್ನ ಬಗ್ಗೆ ಬರೆದಿದ್ದೀರಿ. ಏನಪ್ಪ ಅಂದರೆ, ಮನೆಯವರು, ಊರವರೆಲ್ಲ ನನ್ನ ತುಂಬ ಕೇವಲವಾಗಿ ನೋಡ್ತಾಯಿದ್ರು, ಸಿನಿಮಾದಲ್ಲಿ ಹೋಗಿ ಹಾಳಾಗ್ಬಿಟ್ಟ ಅಂತೇಳಿ. ಬಟ್ ನಿಮ್ಮ ಈ ಬರಹ ಇದೆಯಲ್ಲ, ಅದು ನನಗೆ ಹೊಸ ಲೈಫ್ ನೀಡಿದೆ. ಎಲ್ಲರೂ ನನ್ನನ್ನು ವಿಶೇಷವಾಗಿ ಗೌರವಿಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ನಿಮ್ಮನ್ನು ಗೌರವಿಸ್ತೇನೆ. ಈ ಸ್ವೀಟ್ ತೊಗೋಬೇಕು ಸರ್ ಅಂತೇಳಿ.
ಹಾಗೆ ಬಂದ ಉಪೇಂದ್ರ ಈಗ ಯಾವ ಎತ್ತರಕ್ಕೆ ಬೆಳೆದಿದ್ದಾರೆ ರಿಯಲ್ ಸ್ಟಾರ್ ಆಗಿ ನಮ್ಮ ಮುಂದೆ ಅಂತ ನಿಮಗೆಲ್ಲ ಗೊತ್ತಿದೆ. ಕಾಶಿನಾಥ್ ಮನೆಯಲ್ಲಿ ಇರ್ತೇನೆ ಅಂತ ಹೇಳಿದ್ನಲ್ಲ, ಕಾಶಿನಾಥ್ ಅವರ ಮನೆಗೆ ಹೋಗೋದು ಅಂತ ಒಂದು ಪ್ರೋಗ್ರಾಮ್ ಹಾಕ್ಕೊಂಡೆ, ನೋಡೋಣ ಹೇಗಿದ್ದಾರೆ ಇವರು ಅಂತೇಳಿ. ಅದು ಗಾಯತ್ರಿ ನಿಲಯ ಅಂತ, ಕಾಶಿನಾಥ್ ಅವ್ರ ಮನೆ ಹೆಸರು ಗಾಯತ್ರಿ ನಿಲಯ, ಜಯನಗರದಲ್ಲಿದೆ. ಹೋದೆ, ಗೇಟ್ ತೆಗೆದು ಓಪನ್ ಮಾಡಿ ಬಾಗಿಲು ಓಪನೇ ಇತ್ತು. ನೋಡ್ತೇನೆ ಅಲ್ಲಿ ಅತಿರಥ, ಈಗ ಯಾರು ಅತಿರಥ ಮಹಾರಥ ಇದ್ದಾರೆ ಅವರೆಲ್ಲ ಅಲ್ಲಿ ಕೂತ್ಕೊಂಡಿದ್ದರು. ಸುನೀಲ್ ಕುಮಾರ್ ದೇಸಾಯಿ, ವಿ ಮನೋಹರ್, ಸುಂದರನಾಥ ಸುವರ್ಣ, ಇನ್ಯಾರು ಗುರುಕಿರಣ್, ಎಲ್ಲರೂ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಜೊತೆಗೆ ಈ ಉಪೇಂದ್ರ ಎಲ್ಲ ಎದ್ದು ನಿಂತ್ಬಿಟ್ರು. ನಾನು ಸರ್ ಬನ್ನಿ ಸರ್ ಅಂತಾರೆ. ಅವ್ರು ಕೂತ್ಕೊಂಡಿದ್ದೆ ಎಲ್ಲಿ ಗೊತ್ತಾ, ಆ ಹಾಲಿನ ಅಲ್ಲಿ ಹಾಸಿಕೊಂಡಿದ್ದ ಚಾಪೆ ಮೇಲೆ. ಅವರ ಬದುಕೇ ಅದು, ಅಷ್ಟು ಜನರ ಬದುಕೇ ಅದು. ಅಲ್ಲೇ ನಿದ್ದೆ ಮಾಡೋದು, ಅಲ್ಲೇ ತಿಂಡಿ ತಿನ್ನೋದು, ಅಲ್ಲೇ ಊಟ ಮಾಡೋದು, ಅಲ್ಲೇ ಬರೆಯೋದು, ಅಲ್ಲೇ ಲೇಖನ ಬರೆಯೋದು, ಕತೆ ಬರೆಯೋದಾಗಲಿ, ಡಿಸ್ಕಷನ್ ಮಾಡೋದಾಗಲಿ ಎಲ್ಲ ಅಲ್ಲೇ. ಇಂಥ ಒಂದು ಸಿಸ್ಟಮನ್ನು ಕಾಶಿನಾಥ ಆ ಕಾಲದಲ್ಲೇ ಮಾಡ್ಕೊಂಡಿದ್ದ. ಸೊ ಆ ಕಾರಣಕ್ಕಾಗಿ ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿತ್ತು. ಇದು ನನ್ನ ಎದುರಿನ ಸತ್ಯ, ನಿಮ್ಮ ಎದುರಿನ ಸತ್ಯ. ಆಮೇಲೆ ನೋಡ್ತಾ ಹೋದ ಹಾಗೆ ದಿನಗಳು ಕಳೆದ ಹಾಗೆ ಉಪೇಂದ್ರ ಅವರು ಶಂಕರ್ ನಾಗ್ ಸಿನಿಮಾ ಆಟ ಬೊಂಬಾಟ ಅಂತ, ಅದಕ್ಕೆ ಡೈಲಾಗ್ ಬರೆದ್ರು. ಅದು ಕ್ಲಿಕ್ ಆಯಿತು. ಒಂದಂಥದ್ದು ಸಿನಿಮಾ ಫ್ಲಾಪ್ ಆದರೂ ಕೂಡ ಡೈಲಾಗ್ ಕ್ಲಿಕ್ ಆಗಿಬಿಡ್ತು. ಸೊ ಇದನ್ನು ಗಮನಿಸಿದ ಕಾಶಿನಾಥ್ ತಮ್ಮ ಸಿನಿಮಾಕ್ಕೆ ಡೈಲಾಗ್ ಬರಲಿಕ್ಕೆ ಹೇಳಿದರು. ಆ ಸಿನಿಮಾದ ಹೆಸರು ಅಜಗಜಾಂತರ. ಹಾಗೆ ಒಂದೊಂದೇ ಎಳೆ ಹಿಡ್ಕೊಂಡು ಒಂದೊಂದೇ ಮೆಟ್ಲು ಹತ್ಕೊಂಡು ಉಪೇಂದ್ರ ಮೇಲಕ್ಕೆ ಏರ್ತಾ ಹೋದರು. ಆ ಅಜಗಜಾಂತರ ಸಿನಿಮಾ ಇದು ಉಪ್ಪಿ ಲೈಫ್ ಟೈಮ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಧಾರಾಳವಾಗಿ ಹೇಳ್ಬೋದು. ಅಲ್ಲಿ ಇದೇ ಕೆಲಸ ಮಾಡ್ತಾನೆ ಅಂತಲ್ಲ, ಎಲ್ಲ ಕೆಲಸನೂ ಮಾಡ್ತಾಯಿದ್ರು ಅವರು. ಅದು ಯಾವುದೇ ಆಗಿರ್ಬೋದು, ಅಲ್ಲಿ ಊಟಕ್ಕೆ ಸಂಬಂಧಪಟ್ಟ ತಟ್ಟೆ ತೊಳೆದು ಆಗಿರಲಿ, ಅದೇ ಊಟಕ್ಕೆ ಎಲ್ಲರೂ ಕೂತ್ಕೊಂಡಿರೋ ಬಟ್ಲನ್ನು ತಟ್ಟೆಯನ್ನು ಅಲ್ಲೆಲ್ಲ ಎಲ್ರಿಗೆ ಸಪ್ಲೈ ಮಾಡೋದಾಗಲಿ, ಊಟ ತರುವುದಾಗಲಿ ಎಲ್ಲವನ್ನು ಮಾಡ್ತಾಯಿದ್ದ. ಎಲ್ಲರೂ ಅಷ್ಟು ಜನ, ಸುಮಾರು ಒಂದು 8 ಜನ ಖ್ಯಾತನಾಮರಲ್ಲಿದ್ದರು, ಈಗಿನ ಖ್ಯಾತನಾಮರಲ್ಲಿದ್ದರು. ಹಾಗೆ ನೋಡಿದರೆ ಕಾಶಿನಾಥ್ ಅವರು ಬಂದಿದ್ದು ಕುಂದಾಪುರದಿಂದ, ಉಪೇಂದ್ರ ಕೂಡ ಬಂದಿರೋದು ಕುಂದಾಪುರದಿಂದ. ಸೊ ಇಬ್ಬರಲ್ಲೂ ಕೂಡ ಒಂದು ಕುಂದದ ಉತ್ಸಾಹ ಇತ್ತು. ಅದು ಅವರಿಬ್ಬರನ್ನ ಯಾವುದೋ ಎತ್ತರಕ್ಕೆ ಹೋಗ್ತಾ ಇದ್ದಿದ್ದು. ಕಾಶಿನಾಥ್ ಬಗ್ಗೆ ಹೇಳಬೇಕು ಅಂದರೆ ಅಪರಿಚಿತ ಫಿಲ್ಮ್, ಅಪರಿಚಿತದಿಂದ ದೊಡ್ಡ ಹೆಸರು ಮಾಡಿದ ಕಾಶಿನಾಥ್ ಅವರು. ಸೊ ಹಾಗಾಗಿ ಸಿನಿಮಾದ ಗ್ರಿಪ್ ಅವ್ರ ಕೈಲಿತ್ತು. ಈ ಹುಡುಗರಿಗೆಲ್ಲ ಕೆಲಸ ಕೊಟ್ಟಿದ್ದರು. ಈಗ ಮೊನ್ನೆ ತಾನೇ ಉಪೇಂದ್ರ ಅವರು ಹೇಳ್ತಾಯಿದ್ರು, ಅಲ್ಲಿ ಎಲ್ಲರೂ ಕೂತ್ಕೊಂಡಿದ್ರು, ಎಲ್ಲರೂ ಬರ್ತಾಯಿದ್ರು ಹೋಗ್ತಾಯಿದ್ರು. ಆದರೆ ಅವರು ನನ್ನನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ನನಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು, ಯೋಗ ಮತ್ತು ಯೋಗ್ಯತೆ ಕೂಡಿ ಬಂದಾಗ ಯಾರನ್ನೂ ತಡೀಲಿಕ್ಕೆ ಸಾಧ್ಯ ಇಲ್ಲ. ಇದು ಉಪೇಂದ್ರ ಅವರಿಗೆ ಕೂಡಿ ಬಂದಿದೆ. ಆ ಕಾರಣಕ್ಕಾಗಿ ಅವರನ್ನೇ ಕಾಶಿನಾಥ್ ಅವರು ಸೆಲೆಕ್ಟ್ ಮಾಡಿದ್ದರು. ಅಲ್ಲಿಂದ ಶುರುವಾಯಿತು ಉಪೇಂದ್ರ ಅವರ ಲೈಫು. ತರ್ಲೆ ನನ್ನ ಮಗ, ಅಲ್ಲಿಂದ ಆ್ಯಕ್ಚುಲಿ ಡೈರೆಕ್ಟ್ರಾಗಿ ಅವರು ಪ್ರಾಜೆಕ್ಟ್ ಆದರು ಉಪೇಂದ್ರ ಅವರು. ತರ್ಲೆ ನನ್ನ ಮಗ, ಜಗ್ಗೇಶ್ ನಾಯ್ಕ, ಈ RS ಗೌಡ್ರು ಅಂತ, RS ಗೌಡ್ರು ಮತ್ತು ರಾಮ್ ಬಾಬು ಅಂತ, ಈಗ ಸೂರಪ್ಪ ಬಾಬು ಅಂತ ನಾವು ಏನು ಕರಿತೇವೋ ಅವರು ರಾಮ್ ಬಾಬು ಆಗಿದ್ದರು ಆ ಕಾಲದಲ್ಲಿ. ಅವರಿಬ್ಬರು ಸೇರಿಕೊಂಡು ಈ ಸಿನಿಮಾನ ಮಾಡಿದರು, ತರ್ಲೆ ನನ್ನ ಮಗ ಅಂತೇಳಿ. ಟೈಟ್ಲ್ ಒಂಥರ ಅನಿಸ್ಬೋದು, ಆದರೆ ಅದು ಸಿನಿಮಾ ದೊಡ್ಡ ಕ್ಲಿಕ್ ಆಗೋಯಿತು. ಈ ಇಬ್ಬರು ಪ್ರೊಡ್ಯೂಸರಿಗೆ ಉಪೇಂದ್ರ ಅವರನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಜಗ್ಗೇಶ್. ನೋಡಿ, ಅಲ್ಲೊಬ್ಬ ಕಾಶಿನಾಥ್ ಜೊತೆ ಒಬ್ಬ ಹುಡುಗ ಇದ್ದಾನೆ, ತುಂಬ ಚೂಟಿಯಾಗಿದ್ದಾನೆ, ಒಳ್ಳೆ ಬರೀತಾನೆ, ಆ ಕಾರಣಕ್ಕೆ ಅವನನ್ನೇ ತೊಗೋಬೋದು ಅಂತೇಳಿ ಸೂಚಿಸಿದ್ದೇ ಜಗ್ಗೇಶ್. ಸೊ ಜಗ್ಗೇಶೇ ನಾಯಕ. ಸಿನಿಮಾ ಕ್ಲಿಕ್ ಆಯಿತು, ಉಪೇಂದ್ರ ಅವರಿಗೆ ಒಂದು ದೊಡ್ಡ ಹೆಸರು ಬಂತು ಅದ್ರ ಮೂಲಕ. ಇದು ತರ್ಲೆ ನನ್ನ ಮಗದ ಕತೆ. ನಂತರ ಬಂದದ್ದೇ ಉಶ್ ಸಿನಿಮಾ. ಅದನ್ನು ಉಶ್ ಅಂತೇಳಿ ಹೇಳ್ತಿರೋ, ಇಶ್ ಅಂತ ಹೇಳ್ತಿರೋ, ಅದು ನಿಮ್ಗೆ ಬಿಟ್ಟಿರೋದು. ಬಟ್ ಇಶ್ ಅನುಸ್ವಾರ. ಆ ಸಿನಿಮಾ ಅದು ಟೈಟ್ಲ್ ಮೂಲಕನೇ ದೊಡ್ಡ ಪ್ರಚಾರ ಪಡೆದ್ಬಿಡ್ತು. ಇದೇನು ವಿಶೇಷವಾಗಿದೆಯಲ್ಲಪ್ಪ, ಯಾರು ಬಂದ ಇಲ್ಲಿ, ಯಾವ ಡೈರೆಕ್ಟ್ರ್ ಬಂದರು, ಏನು ಮಾಡಲಿಕ್ಕೆ ಹೊರಟಿದ್ದಾನೆ ಇವನು ಅಂತೇಳಿ. ಇಶ್ ಆ ಸಿನಿಮಾ ತ್ರಿಭುವನ್ ಥಿಯೇಟ್ರಲ್ಲಿ, ಗಾಂಧಿನಗರದಲ್ಲಿ ತ್ರಿಭುವನ್ ಥಿಯೇಟ್ರಲ್ಲಿ ರಿಲೀಸ್ ಆಯಿತು. ರಿಲೀಸ್ ಆದಾಗ ಅದು ಪೋಸ್ಟ್ ಅಂಟಿಸಿದ್ದು ಅವರೇ, ಉಪೇಂದ್ರನೇ ತಾನೇ
ಪೋಸ್ಟರ್ ಹೊತ್ಕೊಂಡೋಗಿ ಗೋಡೆ ಮೇಲೆ ಅಂಟಿಸೋದಾಗಲಿ ಎಲ್ಲ ಕೆಲಸವನ್ನು A to Z ಕೆಲಸವನ್ನು ಉಪೇಂದ್ರ ಅವರೇ ಮಾಡಿರೋದು. ಆ ಕಾಲದಲ್ಲಿ ಹಾಗೆ ಇತ್ತು. ಕೆಲಸ ಮಾಡಿದರೆ ನಮಗೇನೋ ಅನುಭವ ಸಿಗುತ್ತೆ, ಅನುಭವದ ಮೂಲಕ ಇನ್ನೊಂದು ಸಿನಿಮಾ ಸಿಗುತ್ತೆ. ಸೊ ಆ ಮೂಲಕ ನಾನು ಬೆಳಿಬೋದು ಅಂತ ಒಂದು ಯೋಚನೆಯಲ್ಲಿ ಉಪೇಂದ್ರ ಅವರು ಇದ್ದರು. ಇನ್ನೊಂದು ದೃಶ್ಯ ನನಗೆ ಇನ್ನೂ ಕಣ್ಣಲ್ಲಿ ಇರುವುದೇನೆಂದರೆ, ಅಲ್ಲಿ ಪಟಾಕಿ ಇದೆಯಲ್ಲ, ಅಲ್ಲಿ ಅದರ ಕೊನೆ ಯಾವುದು ಗಾಂಧಿ ನಗರದ ಕೊನೆಯಲ್ಲಿ ಜನತಾ ಬಜಾರ್ ಇದೆ, ಈ ಕಡೆ ಸಿಂಡಿಕೇಟ್ ಬ್ಯಾಂಕ್ ಇದೆ. ಜನತಾ ಬಜಾರ್ನಿಂದ ಸಿಂಡಿಕೇಟ್ ಬ್ಯಾಂಕಿನವರೆಗೆ ರಸ್ತೆಯಲ್ಲಿ ಪಟಾಕಿ ಇಟ್ಟಿದ್ದಾನೆ, ಮಾಲೆ ಪಟಾಕಿ. ಆ ಪಟಾಕಿ ತಾನೇ ಇಟ್ಕೊಂಡು ಹೋಗಿರೋದು ಈಗಲೂ ಕಣ್ಣಲ್ಲಿ ಕಾಣ್ತಾ ಇದೆ. ಉಪೇಂದ್ರ ಅವರು ಪಟಾಕಿ ಅದನ್ನು ಎಳೆದು ಅಲ್ಲಿವರೆಗೆ ತೊಗೊಂಡೋಗಿರೋದು ಮತ್ತು ಅಲ್ಲಿ ತಾನೇ ಉರಿಸಿ ಅದು ಪಟಾಕಿ ಹೊಡಿತಾ ಇರುವಾಗ ಕುಣಿದು ಕುಪ್ಪಳಿಸಿದ್ದು ನನ್ನ ಕಣ್ಣಲ್ಲಿ ಇನ್ನೂ ಕಾಣ್ತಾ ಇದೆ. ಸೊ ಇದು ಸಣ್ಣ ಸಾಧನೆ ಏನಲ್ಲ, ಆ ಸೂಪರ್ ಹಿಟ್ ಆಯಿತು ಇಷ್ಟು ಸಿನಿಮಾ. ಅದರ ಒಂದು ಪ್ರತ್ಯೇಕವಾದ ಒಂದು ಅದರ ಕ್ವಾಲಿಟಿಗಾಗಿ ಇಷ್ಟು ಸಿನಿಮಾ ಡೂಪರ್ ಹಿಟ್ ಆಯಿತು. ನೆಕ್ಸ್ಟ್ ಏನು ಅಂತ ಅವರು ಡಿಸ್ಕಸ್ ಮಾಡಿದಾಗ ಒಂದು ಸಿನಿಮಾ ರೆಡಿ, ಕತೆ ರೆಡಿ ಇದೆ, ಸತ್ಯ ಅಂತೇಳಿ. ಅದಕ್ಕೆ ಟೈಟ್ಲ್ ಸತ್ಯ ಅಂತ. ಸತ್ಯ ಕ್ಯಾರೆಕ್ಟರ್ನ ಹೆಸರು. ಅದರಲ್ಲಿ ಕುಮಾರ್ ಗೋವಿಂದ ಆ್ಯಕ್ಟ್ ಮಾಡಬೇಕಾಗಿತ್ತು. ಸೊ ಎಲ್ಲ ಫೈನಲ್ ಕೆಲಸ ಎಲ್ಲ ಆಗಿದೆ, ಇನ್ನೇನು ಸೆಟ್ಟಿಗೆ ಹೋಗಬೇಕು. ಆಗ ಒಂದು ಸಣ್ಣ ಕಿರ್ಕಾಯಿತು. ಏನಂದರೆ ಉಪೇಂದ್ರಗೆ ಒಂದು ಚೆಕ್ ಕೊಟ್ಟಿದ್ದು ಕುಮಾರ್ ಗೋವಿಂದ. ಅದನ್ನು ಕ್ಯಾಶ್ ಮಾಡಲಿಕ್ಕೆ ಬ್ಯಾಂಕಿಗೆ ಹೋಗೋಷ್ಟರಲ್ಲಿ ಈ ಕುಮಾರ್ ಗೋವಿಂದ್ ಏನು ಮಾಡಿದ್ದಾರೆ, ಬ್ಯಾಂಕ್ ಮ್ಯಾನೇಜರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಸ್ಟಾಪ್ ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ. ಇವರು ಹೋದರೆ ಮ್ಯಾನೇಜರ್ ಕರೆಸಿದ್ರು, ನೋಡಿ ಇದು ಸ್ಟಾಪ್ ಪೇಮೆಂಟ್ ಆಗಿದೆ, ನೀವು ಹಾಕಿದ್ದರದ್ದು ಬೌನ್ಸ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ.